ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ಇವತ್ತು ತೇಜು ಅಂತ ನನ್ನ ಫ್ರೆಂಡ್ ಇದ್ರಲ್ಲ, ಅವ್ರದ್ದು ಸೀಮಂತ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೀಮಂತಕ್ಕೆ ಹೊರಟಿದ್ದೀನಿ, ಇವಾಗ ಹೋಗ್ತಾಯಿದ್ದೀನಿ. ದೇವಸ್ಥಾನದ ಹತ್ರ ಇರೋದು ಸೀಮಂತ. ಮತ್ತು ಎಲ್ಲರೂ ಶಾಸ್ತ್ರ ಮಾಡ್ತಾಯಿದ್ರು, ನಮ್ಮಮ್ಮ ಮಾಡ್ತಾಯಿದ್ರು. ಸ್ವಲ್ಪ ಅದು ವಿಡಿಯೋ ಮಾಡಿಕೊಂಡೆ. ತೇಜು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ನಾನು ಇದೇ ಫಸ್ಟು, ಯಾವತ್ತು ಯಾರಿಗೂ ಶಾಸ್ತ್ರ ಮಾಡಿರಲಿಲ್ಲ. ಇದೇ ಫಸ್ಟ್ ನಾನು ಶಾಸ್ತ್ರ ಮಾಡ್ತಾಯಿರೋದು. ಮತ್ತು ರಾಘವಣ್ಣನಿಗೆ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟೆ ಕುಂಕುಮನ. ಅದಕ್ಕೆ ಪರವಾಗಿಲ್ಲ ಪವಿ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ ಬಿಡು ಅಂತ ಹೇಳಿದ್ರು ಅವರು. ನಮ್ಮ ಮನೇಲೇ ಇರೋದು, ಬಾಡಿಗೆ ಮನೇಲಿ. ಅದರಿಂದ ಅವರು ತುಂಬ ವರ್ಷದಿಂದ ಗೊತ್ತು, ನನ್ನ ಮದುವೆ ಆದಾಗ್ಲಿಂದನೂ ಗೊತ್ತು. ಅವ್ರ ತಂಗಿ ಥರನೇ ಮಾತಾಡ್ಸೋದು ಎಲ್ಲ ಮಾಡ್ತಾರೆ ಆವಾಗ್ಲಿಂದನೂ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರು ಮೈಸೂರಿಂದ ಬಂದು ಇಲ್ಲಿರೋದು, ಕೆಲಸ ಮಾಡಿಕೊಂಡು. ರಾಘವಣ್ಣ ಅವರಮ್ಮ ಎಲ್ಲರೂ ಇಲ್ಲೇ ಇರೋದು. ತೇಜು ಬೆಂಗಳೂರಿಂದ ಮದುವೆ ಆಗಿರೋದು ರಾಘವಣ್ಣನಿಗೆ. ಸರಿ, ಇದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿದ್ರು ನಮ್ಮ ಮಾವ. ಅದರಿಂದ ಹೋಗ್ತಾಯಿದ್ದೀನಿ ನಮ್ಮ ಮಾವನ ಜೊತೆ. ಬ್ಯಾಂಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗೀತು, ಬರಬೇಕಿದ್ರೆ ಐಸ್ ಕ್ರೀಮ್ ತಗೊಂಡೆ. ಐಸ್ ಕ್ರೀಮ್ ತಗೊಂಡು ಹಾಗೆ ಇದನ್ನ ಮಾಡಿ ತೋರಿಸ್ದೆ ಅಂತ ಏನೋ ಅನ್ಕೋಬೇಡಿ, ಸುಮ್ಮನೆ ಇಟ್ಕೊಂಡಿದ್ದೆ ಕೈಯಲ್ಲಿ, ಹಾಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಡೇ ಇದು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಪಾಪು ಯೂನಿಫಾರ್ಮ್ಗೆ ಮೆಜರ್ಮೆಂಟ್ ಕೊಡಬೇಕಾಗಿತ್ತು, ಅದರಿಂದ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಸ್ಕೂಲ್ ಹತ್ರ ಬಂದು ಕೆಲಸ ಎಲ್ಲ ಮುಗೀತು. ಸ್ಕೂಲ್ ಹತ್ರ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಪಾಪು ಆಟ ಆಡ್ತಾಯಿದ್ದಾಳೆ. ಬಿಸಿಲು ಅಂದರೆ ತುಂಬ ಬಿಸಿಲು. ಈ ಕಡೆ ತಮಿಳ್ನಾಡು ಸೈಡಲ್ಲಂತೂ ತುಂಬ ಅಂದರೆ ತುಂಬ ಬಿಸಿಲಿದೆ. ಅವಳು ಎಷ್ಟು ಕರೆದ್ರೂ ಮನೆಗೆ ಬರ್ತಾನೆ ಇರಲಿಲ್ಲ. ಆಟ ಆಡಬೇಕಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾಯಿದ್ರು, ಅದರಿಂದ ಅವಳು ಆಟ ಆಡ್ತಾಯಿದ್ಲು. ಒಂದೊಂದು ಆಟನ 2 ಸಲ 3 ಸಲ ಆಟ ಆಡ್ತಾಳೆ. ಇದರಲ್ಲಿ ಹತ್ತೋದು, ಅಲ್ಲಿಂದ ಬರೋದು, ಈ ಥರನೇ ಮಾಡ್ಕೊಂಡು ಬಾ ಹೋಗೋಣ ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ ಅವಳು. ಮತ್ತು ನಾನು ತೇಜು ಸೀಮಂತ ಆಯ್ತಲ್ವ ನಿನ್ನೆ, ಅದರಲ್ಲಿ ನಾನು ಪಾಪು ಸ್ಕೂಲಿಗೆ ಕರ್ಕೊಂಬರೋದಂತ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ರು ಪಾಪ. ನಾನು ಲಾಸ್ಟಲ್ಲಿ ಮಾತಾಡ್ಸೋಕ್ಕೆ ಆಗಲಿಲ್ಲ ಅವಳನ್ನ. ಸ್ವಲ್ಪ ಬೇಜಾರಾಯಿತು ಲಾಸ್ಟಲ್ಲಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಪಾಪು ಆಟ ಆಡ್ತಾ ಇದ್ದಾಳೆ. ಇದು ಸ್ಯಾಟರ್ಡೇ ಆಗಿರೋದ್ರಿಂದ ಯಾವಾಗಲೂ LKG ಮಕ್ಕಳಿಗೆ, ಪ್ರೀ KG LKG UKGಗೆ ಯಾವಾಗಲೂ ಲೀವ್ ಇರುತ್ತೆ. ಅದರಿಂದ ಅವತ್ತು ಮೆಜರ್ಮೆಂಟ್ಗೆ ಬರೋಕ್ಕೆ ಹೇಳಿದರು, ಲೀವ್ ಇರೋದ್ರಿಂದ. ಅವರು ಮೇಮ್ ಇದ್ದರೆ ಈ ಥರ ಎಲ್ಲ ಆಟ ಆಡೋದಿಲ್ಲ. ಸ್ವಲ್ಪ ಹೆದ್ರುಕೊಂಡು ಬಂದುಬಿಡ್ತಾರೆ ಮನೆಗೆ. ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು, ಮಾತ್ರ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು. ಸರಿ ಪಾಪ ಅಂತ ಬಿಟ್ಬಿಟ್ಟೆ. ಮನೆಗೆ ಬಂದ್ವಿ ಇವಾಗ ತಾನೇ. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಎಲ್ಲ ಆಟ ಆಡ್ಬಿಟ್ಟು. ಮನೆಗೆ ಬರೋದಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಇಲ್ಲಿ ಐಸ್ ಕ್ರೀಮ್ ಅಂಗಡಿಗಳೆಲ್ಲ ಜಾಸ್ತಿ ಇದೆ ನಾವು ಬರೋ ದಾರಿಲಿ, ಮೇಯ್ನ್ ರೋಡು. ಮತ್ತು ಅಲ್ಲಿ ಐಸ್ ಕ್ರೀಮ್ ಬೇಕಂತ ತುಂಬ ಹಠ ಮಾಡ್ತಾಯಿದ್ಲು. ಮತ್ತು ಅವ್ರ ಅಪ್ಪಂಗೆ ಫೋನ್ ಮಾಡಿದ್ದಕ್ಕೆ ಪರವಾಗಿಲ್ಲ, ಒಂದು ಚಿಕ್ಕದು ತಕ್ಕೊಟ್ಬಿಡು, ಏನಾಗೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಅರುಣ್ ಐಸ್ ಕ್ರೀಮ್ ಮತ್ತು ಅಮೂಲ್ ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ನೆಗಡಿ ಎಲ್ಲ ಆಗೋದಿಲ್ಲ. ಅಲ್ಲಿ ಒಂದು 2-3 ಅಂಗಡಿ ಕೇಳಿದ್ವಿ, ಇರಲಿಲ್ಲ, ಡೈರಿ ಡೇನೇ ಇದ್ದಿದ್ದು. ಅದರಿಂದ ಚಿಕ್ಕದು ಕೋನ್ ಐಸ್ ಕ್ರೀಮ್ ತಗೊಂಡು ಬಂದ್ವಿ. ಮನೆಗೆ ತಗೊಂಡು ಬಂದು ಮತ್ತು ಇಬ್ಬರು ತಿಂತಾಯಿದ್ದೀವಿ. ಮತ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಸೈಕಲ್ ಹೊಡಿತಾ ಇದ್ದಾಳೆ. ಸೈಕಲ್ ಹೊಡೆದಾದ್ಮೇಲೆ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡಿಸ್ಬೇಕು. ಮತ್ತು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ಬೆಳಿಗ್ಗೆನೇ. ನಮ್ಮ ಅತ್ತೆ ನಮ್ಮ ಮಾವ ಬೆಳಿಗ್ಗೆನೇ ಹೋಗಿದ್ರು. ಮತ್ತು ನಾನು ಪಾಪನು ಸ್ನಾನ ಮಾಡಿಕೊಂಡು ಲೇಟಾಗಿ ಹೋಗ್ತಾಯಿದ್ದೀವಿ. ಅವರ ಅಪ್ಪನೂ ಆಲ್ರೆಡಿ ಹೋಗಿದ್ರು ದೇವಸ್ಥಾನದ ಹತ್ರಕ್ಕೆ. ಮತ್ತು ತುಂಬ ಚೆನ್ನಾಗಿತ್ತು ಪೂಜೆ. ನಾನು ವಾಯ್ಸ್ ಏನು ಕೊಡೋದಿಲ್ಲ, ಪೂಜೆ ಮಾಡೋದನ್ನೇ ಹಾಕಿರ್ತೀನಿ ನೋಡಿ.
ದೇವಸ್ಥಾನದಿಂದ ಬಂದು ಮಲ್ಕೊಂಡು ಎದ್ದಿದ್ಲು. ಪಿಜ್ಜಾ ಬೇಕಂತ ಹೇಳ್ಬಿಟ್ಟು ಫೋನಲ್ಲೆಲ್ಲ ನೋಡವಳೆ ಅಂತ ಕಾಣಿಸ್ತದೆ. ಯಾವಾಗಲೂ ಕೇಳ್ತಿರ್ಲಿಲ್ಲ, ಅವತ್ತು ಮಾತ್ರ ಪಿಜ್ಜಾ ಬೇಕಂತ ಹೇಳ್ತಾ ಇದ್ಲು. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ದಕ್ಕೆ ಅವ್ರು ಅಲ್ಲಿಂದನೇ ಆರ್ಡ್ರ್ ಮಾಡಿದರು. ಮತ್ತು ಪಿಜ್ಜಾ ಬಂತು, ತಿಂತಾಯಿದ್ದಾಳೆ. ಅವಳು ಏನೂ ತಿನ್ನೋದಿಲ್ಲ, ಸುಮ್ಮನೆ ಪಾಪ್ಕಾರ್ನ್ ಸ್ವೀಟ್ ಕಾರ್ನ ತಗೊಂಡು ತಿಂತಾಯಿದ್ದಾಳೆ. ಸ್ವೀಟ್ ಕಾರ್ನ್ ಮಾತ್ರ ತಿಂದಳು ಅವಳು. ಮತ್ತು ಒಂದು ಸಾಂಗ್ ಹಾಕಿದೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಇವಾಗ ಆ್ಯನ್ಯುವಲ್ ಡೇಗೆ ಪ್ರಾಕ್ಟೀಸ್ ನಡೀತಾ ಇದೆ ಡ್ಯಾನ್ಸ್ದು. ಸುಮ್ಮನೆ ಅದು ಮಾಡ್ತಾಯಿಲ್ಲ ಇವಳು, ಸುಮ್ಮನೆ ಮಾಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್.